ಪ್ರೈವೇಟ್ ಸ್ಕೂಲಲ್ಲಿ ಸೇರಿಸ್ತೀನಿ ಅಂದ್ಬಿಟ್ಟು ಹೊರಡ್ತಿದ್ಯಲ್ಲ, ನೀನೇ ಒಂದು ಡಿಗ್ರಿ ಮಾಡಿದ್ಯಾ ಅಲ್ವಾ? ಮನೇಲಿ ಕೂತ್ಕೊಂಡು ಆರಾಮಾಗಿ ಹೇಳ್ಕೊಡ್ಬೋದಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ಕಳಿಸ್ಕೊಂಡು. ಅದ್ಯಾಕೆ ನಿಮ್ಗೆ ತಲೆಯಲ್ಲಿ ಲದ್ದಿ ಉಂಟಾ ನಿಮ್ಗೆಲ್ಲ ಮಂಗ್ ಬಡ್ಡೆತವ? ಏನ್ ಮಾಡೋದು, ತಲೆಗೆ ಹೋಗಂಗಿಲ್ಲ ನಮ್ಮನೆ ನೋಡಿಲಿ, ನಾ ಹೇಳೋದು ಹೆಂಡತಿ ಆಗ್ಲಿ ಮನೆಯವ್ರಾಗ್ಲಿ ಅವ್ರದ್ದೆಲ್ಲ ಜವಾಬ್ದಾರಿ, ಅರ್ಥ ಆಯ್ತಾ? ಈಗ ಮೇನ್ ಬಂದಿರೋದು ಅಪ್ಪಂದೇ ತಾನೇ ಜವಾಬ್ದಾರಿ ಇರೋದು. ಅವ್ರಿಗೆ ತಾನೇ ಕಷ್ಟ ಆಗೋದು. ಮನೆಯವ್ರಿಗೆ ಏನಿರುತ್ತೆ, ಅಡುಗೆ ಮಾಡಾಕ್ತಾರೆ, ಬಟ್ಟೆ ತೊಳಿತಾರೆ, ಮಕ್ಳಿಗೆ ಏನ್ ಬೇಕು ರೆಡಿ ಮಾಡ್ತಾರೆ. ಈ ಗಟ್ಟಿಯಾಗಿರ್ಬೇಕು ತಾನೇ. ಜವಾಬ್ದಾರಿ ಯಾರಿಗಿರೋ ಜಾಸ್ತಿ? ಅಪ್ಪನಿಗೆ ತಾನೇ ಜವಾಬ್ದಾರಿ ಇರೋದು. ದುಡಿಬೇಕು, ತರಬೇಕು. ಅವನು ಏನ್ ದುಡಿತಾವನೆ, ಏನ್ ಮಾಡ್ತಾವಂತ ಗೊತ್ತಿಲ್ಲ ಹೆಣ್ಮಕ್ಳಿಗೆ, ಗೊತ್ತಾಯ್ತಾ ಉಂಟಾ? ಅದ್ರ ಬಗ್ಗೆ ಯೋಚನೆ ಮಾಡ್ಬಿಟ್ಟು ಇದು ಮಾಡ್ಕೋ. ಸುಮ್ಮನೆ ನಾಳೆ ದಿನ ಪ್ರೈವೇಟಲ್ಲಿ ಓದಿಸ್ತಾ ಇದ್ದೀನಿ ಅಂದ್ಬಿಟ್ಟು ಜಾಸ್ತಿ ತಲೆ ತೊಳಕ್ ಹೋಗ್ಬೇಡ. ಹೆಂಡತಿರು ಏನಂತಾರೆ, ಹೆಂಡತಿ ಅಕ್ಕಪಕ್ಕದವರು ಅವರ ತಂಗಿ ಇರಲಿ, ಅವರ ರಿಲೇಷನ್ ಆಗಿರಲಿ, ಅವ್ರು ಪ್ರೈವೇಟಲ್ಲಿ ಓದಿಸ್ತಾ ಇದ್ದಾರೆ ಅಂದ್ಬಿಟ್ಟು ಇವರೊಂದು ಸ್ಟ್ಯಾಂಡರ್ಡ್ ತೋರ್ಸಕ್ ಹೋಯ್ತಾರೆ. ಅರ್ಥ ಆಯ್ತಾ ಉಂಟಾ? ಆ ಸ್ಟ್ಯಾಂಡರ್ಡ್ ತೋರ್ಸಕ್ ಹೋದ್ರೆ ನಾವು ನಮ್ಮನೆ ಹಾಳು ಮಾಡ್ಕೋಬೇಕಾಯ್ತದೆ. ಅರ್ಥ ಆಯ್ತಾ? ನೋಡ್ಕೊಂಡು ಯೋಚನೆ ಮಾಡುವಂತ ಮಕ್ಳಿಗೆ ಅಡ್ಮಿಷನ್ ಇದು ಮಾಡ್ಸೋಣ. ನಮ್ಮ ಹೆಂಡ್ತಿರ್ದು ಈ ಶೋಕಿಯಿಂದ ನಿಜವಾಗ್ಲೂ ಅಣ್ಣ ಈ ಜೀವನ ಕಳ್ಕೊಳ್ಳೋ ತರ ಆಗ್ಬಿಟ್ಟೈತೆ ಹಾಳಾದೋದ್ರಿಂದ. ನಿಜವಾಗ್ಲೂ ಈ ಹೋದ ವರ್ಷ ಏನಾಯ್ತು ಗೊತ್ತಾ, ನಮ್ಮ ಫ್ರೆಂಡು ಹಿಂಗೆ ಪಾಪ ಅವನು ಬಡವನೇ ಪ್ರೈವೇಟ್ ಸ್ಕೂಲಿಗೆ ಸೇರಿಸ್ತಾ. ಈ ಫೀಸ್ ಕಟ್ಟಕ್ಕೆ ದುಡ್ಡಿಲ್ಲ. ಅವ್ನ ಅಟ್ಲೀಸ್ಟ್ ನಮ್ಮ ಹತ್ರನ ಅವ್ರ ಹತ್ರ ಒಂಚೂರು ಗೊತ್ತಿರೋ ಹತ್ರ ಫ್ರೆಂಡ್ಸ್ಗಳ ಸರ್ಕಲ್ ಕೇಳಿದ್ರೆ ನಮ್ ಕೈಲಿ ಎಷ್ಟಾಯ್ತು, ಒಂದ್ 5,000 6,000 10,000 ಒಂಚೂರು ಸಾಲ ಮಾಡಿ ಒಂಚೂರು ಏನೋ ಅರೇಂಜ್ ಮಾಡಿ ಕೊಡ್ಬೋದಿತ್ತು. ಅವನು ಸೇಮ್ ಇದೆ ಅನ್ಸುತ್ತೆ ಮೋಸ್ಟ್ಲಿ, ತಲೆನೋವು ನೋಡಿ 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 ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಟ್ಟ ಅವನು, ನಮ್ಮ ಫ್ರೆಂಡು. ನನ್ಗೆ ಯಾವಾಗ ಗೊತ್ತಾಗ್ಲಿಲ್ಲ ವಿಷಯ. ಈಗೊಂದು ವಾರದಲ್ಲಿ ಅದ್ರ ಬಗ್ಗೆ ಗೊತ್ತಾಗಿದ್ದು ನನಗೆ. ಏನೋ ಮೈ ತುಂಬಾ ಸಾಲ ಮಾಡ್ಕೊಂಡಿದ್ದ ಸ್ಕೂಲ್ ಕಟ್ಟಕ್ಕೆ, ಅವಳ ಹೆಂಡತಿಗೆ ಏನೋ ಶೋಕಿ ಮಾಡ್ಸಕ್ಕೋಸ್ಕರ ಸಾಲ ಮಾಡಿದ ಅಂತ ನಂಗೆ ಗೊತ್ತಿರ್ಲಿಲ್ಲ ನಿಜವಾಗ್ಲೂ. ಮೈ ತುಂಬಾ ಸಾಲ ಮಾಡ್ಕೊಬಿಟ್ಟವನೆ. ಅಲ್ಲಿ ಸಾಲ ಮಾಡು, ಹೆಂಡತಿ ಜೊತೆ ತಿರ್ಗು ಸುತ್ತು, ಅವಳಿಗೆ ಕೇಳಿದ್ ಕೊಡ್ಸು, ಮಕ್ಳಿಗೂ ಅದೇ ತರ ಸಾಲ ಮಾಡಿ ಪ್ರೈವೇಟ್ ಸ್ಕೂಲ್ಗೆ ಹಾಕು, ಎಲ್ಲ ಮಾಡ್ಕೊಬಿಟ್ಟಿದ್ದ ಕೈ ಸಾಲವ. ಅದು ಎಲ್ಲಿ ತಲೆನೋವು ಜಾಸ್ತಿ ಆಗಿ ಅವನಿಗೆ ಟಾರ್ಚರ್ ಜಾಸ್ತಿ ಆಗ್ಬಿಟ್ಟಿದೆ, ಸತ್ತೋದ. ಅದು ನನ್ಗೆ ಗೊತ್ತಿತ್ತಿಲ್ಲ ವಿಷಯ. ಈಗ ಒಂದು ವಾರದಲ್ಲಿ ಗೊತ್ತಾಯ್ತು. ಕೇಳ್ತಾ ಇರೋದು ಅದೆಲ್ಲ ಆಗ್ಬಾರ್ದು ಅನ್ನಕ್ಕೆ. ಅಂದ್ರೆ ನಿನ್ನ ಹಿಂದ್ಗಡೆ ನೋಡೋರು ಯಾರಿಲ್ಲ, ನೀನೇ ದುಡಿಬೇಕು, ನೀನೇ ಹೆಂಡತಿ ಮಕ್ಕಳನ್ನ ಸಾಕ್ಬೇಕು ಅಲ್ವಾ? ಅರ್ಥ ಆಯ್ತಾ? ಅದ್ ಕೇಳ್ತಾ ಇರೋದು. ಪ್ರೈವೇಟ್ ಸ್ಕೂಲಲ್ಲಿ ಸೇರ್ಸೋಕೆ ಹೋಗ್ಬೇಡ ನೀನು, ಗೋರ್ಮೆಂಟ್ ಸ್ಕೂಲಲ್ಲಿ ಸೇರಿಸು. ಮಕ್ಕಳು ಒಳ್ಳೆ ಚೆನ್ನಾಗಿ ಬೆಳಿತವೆ, ಆಟ ಆಡ್ತವೆ, ಒಯ್ತವೆ, ಒಳ್ಳೆ ಜನರಲ್ ನಾಲೆಡ್ಜ್ ಇರುತ್ತೆ. ಪ್ರೈವೇಟ್ ಮಕ್ಳಿಗೆ ಏನು ಗೊತ್ತಾ, ಒಂಥರ ಕುರಿ ಥರ ಮಕ್ಳಿಗೂ ಅದೇ ರೀತಿ ಟ್ರೀಟ್ ತೊಗೊಳ್ತಾರೆ. ಓದೋ 99 ಮಾರ್ಕ್ ತೆಗೆದ್ರು ಕೂಡ 1 ಮಾರ್ಕ್ ಯಾಕೋ ಕಡಿಮೆ ತಂದು ಅದಕ್ಕೂ ಕೂಡ ಪನಿಷ್ಮೆಂಟ್ ಕೊಡ್ತಾರೆ ಅಪ್ಪ ಅಮ್ಮಂದಿರು. ಅರ್ಥ ಆಯ್ತಾ? ಅದಕ್ಕೋಸ್ಕರ ನಾ ಹೇಳ್ತಿರೋದು, ಆ ರೀತಿ ನಮಗಾಗ್ಲಿ ನಿಮ್ಮ ಮಕ್ಳಿಗಾಗ್ಲಿ ಈ 99% 100% ಬೇಡ. ಮಕ್ಕಳು ಎಷ್ಟು ಓದ್ತಾರೆ, ಚೆನ್ನಾಗಿ ಓದ್ತಾರೆ. ಓದೋ ಮಕ್ಕಳನ್ನ ನಾವು ಹೇಳ್ಕೊಟ್ರೆ ಸಾಕು. ಓದು ಅಂತ ಹೇಳೋಕ್ಕೋಸ್ಕರನೇ ಪ್ರೈವೇಟ್ ಸ್ಕೂಲ್ಗೆ ಹೋಗಿ ಸೇರ್ಸೋದು. ಅದೇ ಪ್ರೈವೇಟ್ ಸ್ಕೂಲಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಸೇರಿಸಿ ನಾಳೆಗೆ ಹೋಗ್ಬಿಟ್ಟು ಬೇಕಾದ್ರೆ ಒಂಚೂರು ದುಡ್ಡು ಅದ್ರಲ್ಲಿ ಕಟ್ಟಿರೋ ದುಡ್ಡಲ್ಲಿ ಒಂದು 1,000 ರೂಪಾಯಿ ಕಟ್ ಮಾಡ್ಕೋತೀನಿ ಅಂದ್ರೆ ಪರವಾಗಿಲ್ಲ. ಅಷ್ಟು ಕಟ್ಟಿರೋ ದುಡ್ಡು ವಾಪಸ್ ಇಸ್ಕೊಂಡು ನೆಮ್ಮದಿಲಿ ಬಂದ್ಬಿಟ್ಟು ಆ ದುಡ್ಡು ಯಾವ್ದಕ್ಕಾದ್ರೂ ಒಂಚೂರು ಜಮೀನಲ್ಲಿ ಏನಾದ್ರು ಒಂಚೂರು ಬೆಳ್ಕೊಳಕಾದ್ರೂ ಆಯ್ತದೆ. ಜಮೀನ್ಗೆ ಒಂಚೂರು ಸಾಲ ಮಾಡ್ತಿದ್ದೆ ವರ್ಷ ಏನಾದ್ರು ಬೆಳೆ ಹಾಕಿ ತೆಗಿಲಿಕ್ಕೆ. ಆ ದುಡ್ಡು ಬೇಕಾದ್ರೆ ಜಮೀನ್ಗೆ ಉಪಯೋಗಿಸ್ಕೊಂಡು ಬೆಳ್ಕೊಂಡು ಮಗುನ್ ನೆಮ್ಮದಿಲಿ ಗೌರ್ಮೆಂಟ್ ಸ್ಕೂಲ್ಗೆ ಹಾಕ್ತೀನಿ. ನಮ್ಮ ಹೆಂಡತಿ ಏನ್ ಹೇಳ್ತಾರೋ ಹೇಳ್ಕೊಳ್ಳಿ, ಬೇಕಾದ್ರೆ ಬಿಡ್ತೀನಿ. ಆದಷ್ಟು ನನ್ನ ಕೈಲೂ ಅರ್ಥ ಮಾಡಿಸ್ತೀನಿ ಅವ್ರಿಗೆ. ಓಕೆನಾ? ಗೌರ್ಮೆಂಟ್ ಸ್ಕೂಲ್ಗಳ ಮುಂದೆ ಯಾವ್ದು ಇಲ್ಲ ತಾಯಿ, ಅರ್ಥ ಮಾಡ್ಕೋ. ಪ್ರೈವೇಟ್ ಸ್ಕೂಲ್ ಅಂತ ಹೋದ್ರೆ ಪ್ರಾಣನೂ ಕಳ್ಕೊಬೇಕಾಯ್ತದೆ, ಎಲ್ಲಾನು ಕಳ್ಕೊಬೇಕಾಯ್ತದೆ, ಮನೆ ಮಠ ಎಲ್ಲ ಮಾರ್ಕೋಬೇಕಾಯ್ತದೆ. ಬೇಡ ತಾಯಿ, ಅವ್ಳಿಗೆ ಹೆಂಗೋ ನಾನು ಒಪ್ಪಿಸ್ತೀನಿ. ನೀವು ಒಳ್ಳೆ ಟೈಮ್ ಸಿಕ್ಕಿದ್ರಿ ಕಾರಣ ನಿಜವಾಗ್ಲೂ ಹಾಕ್ತೀನಿ. ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ. ಮನೆಯಲ್ಲಿ ನನ್ಗೆ ಎಷ್ಟು ಗೊತ್ತಣ ಹೇಳ್ಕೊಡ್ತೀನಿ, ಓದಿಸ್ಕೊಡ್ತೀನಿ, ಕಳಿಸ್ಕೊಡ್ತೀನಿ ಸ್ಕೂಲ್ಗೆ. ಸ್ಕೂಲ್ ಅಂತೂ ತಪ್ಸಲ್ಲ, ಅದು ಗೌರ್ಮೆಂಟ್ ಸ್ಕೂಲಲ್ಲೇ ಚೆನ್ನಾಗಿ ಓದಿಸ್ಕೊಂಡು ನನ್ನ ಮಗನ್ನ ಎಷ್ಟು ಸಾಧ್ಯನೋ ಅಷ್ಟು ಬೆಳ್ಸಕ್ಕೆ ನಾನು ಟ್ರೈ ಮಾಡ್ತೀನಿ. ಪ್ರೈವೇಟ್ ಸ್ಕೂಲಲ್ಲಿ ಏನು ಗೊತ್ತಾ, ಪ್ರೈವೇಟ್ ಸ್ಕೂಲ್ಗೂ ಗೌರ್ಮೆಂಟ್ ಸ್ಕೂಲ್ಗೂ ಇರೋ ವ್ಯತ್ಯಾಸ ಏನು ಗೊತ್ತಾ? ಪ್ರೈವೇಟ್ ಸ್ಕೂಲಲ್ಲಿ ಮಕ್ಕಳನ್ನ ಒಂಥರ ಈ ಮಿಷಿನ್ಗಳ ಥರ ನೋಡ್ತಾರೆ. ಅರ್ಥ ಆಯ್ತಾ ಉಂಟಾ? ಮಿಷಿನ್ಗಳು ಏನು, ಈಗ ಒಂದು ಬುಕ್ ತೊಗೊಂಡೋಗಿ ಅಂದರೆ ಒಂದು 20 kg ಇರುತ್ತೆ ಒಂದು ಮಗು
ಬ್ಯಾಗಲ್ಲಿ, ಹೌದು. ಅದು ಹೊತ್ಕೊಂಡು ಹೋಗೋಕ್ಕಾಗಲ್ಲ. ಅರ್ಥ ಆಯ್ತಾ? ಮೈಂಡ್ ಸೆಟ್ಟೇ ಬೇರೆ ಇರುತ್ತೆ. ಗೌರ್ಮೆಂಟ್ ಸ್ಕೂಲ್ ಮಗು ನೋಡಿ ಎಷ್ಟು ಅಚ್ಚುಕಟ್ಟಾಗಿ ಎಷ್ಟು ಆ್ಯಕ್ಟಿವ್ ಆಗಿರ್ತಾನೆ ಅಂದರೆ ಹೇಳತ್ತೀರ್ದು, ಸರಿನಾ? ನಮ್ಮ ಕಾಲದಲ್ಲೆಲ್ಲ ಹೆಂಗಂದರೆ ಒಂದೊಂದು ಸೆಕ್ಷನ್ಗಳಲ್ಲಿ ಎ ಸೆಕ್ಷನ್ ಆಗಿರ್ಬೋದು, ಬಿ ಸೆಕ್ಷನ್ ಆಗಿರ್ಬೋದು, ಗೌರ್ಮೆಂಟ್ ಸ್ಕೂಲ್ 80, 90, 100 ಮಕ್ಕಳು ಇರೋರು. ಎಷ್ಟು ಅಚ್ಚುಕಟ್ಟಾಗಿ ಓದ್ಕೊಂಡು ಬರ್ಕೊಂಡು ಆಡ್ಕೊಂಡು ಅಲ್ಲೆಲ್ಲ ಹಣ್ಣು ಪಣ್ಣು ಎಲ್ಲ ತಿನ್ಕೊಂಡು ಬೆಳ್ಕೊಂಡಿದ್ದವು ನಾವು. ಅರ್ಥ ಆಯ್ತಾ? ಈಗ ಗೌರ್ಮೆಂಟ್ ಸ್ಕೂಲಲ್ಲಿ ನೋಡಿ ನಿಮ್ಮಂಥವ್ರಿಂದ ಪ್ರೈವೇಟ್ ಸ್ಕೂಲ್ಗೆ ಸೇರಿಸ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ. ಒಂದೊಂದು ಗೌರ್ಮೆಂಟ್ ಸ್ಕೂಲಲ್ಲಿ 2 ಮಕ್ಕಳು 3 ಮಕ್ಕಳು ಟೋಟಲ್ ಆಗಿ 1ರಿಂದ 7ನೇ ತರಗತಿ ಗಂಟ 7 ಮಕ್ಕಳು 10 ಮಕ್ಕಳು ಇರ್ಬೋದು, ಸರಿನಾ? ಹಿಂಗೆ ಹಾಕಿದರೆ ಕಾಲಕ್ರಮೇಣ ಗೌರ್ಮೆಂಟ್ ಸ್ಕೂಲ್ ಎಲ್ಲ ಮುಚ್ಚೋಗುತ್ತೆ. ಪ್ರೈವೇಟ್ ಸ್ಕೂಲಲ್ಲೆಲ್ಲ ತಲೆ ಎತ್ತಿ ನಿಂತು ಇದು ಮಾಡುತ್ತೆ. ನಾಳೆ ದಿನ ನಮ್ಮ ಮಕ್ಕಳಿಗೆ, ನಮ್ಮ ಫ್ಯೂಚರ್ಗೆಲ್ಲ ನಮ್ಮ ಮಕ್ಕಳು ಮರಿ ಮೊಮ್ಮಕ್ಕಳೆಲ್ಲ ಇರ್ತಾರಲ್ಲ, ಗೌರ್ಮೆಂಟ್ ಸ್ಕೂಲೆಲ್ಲ ಮುಚ್ಚೋಗ್ಬಿಟ್ಟು ಏನು ತೊಗೊಂಡ್ರು ಪ್ರೈವೇಟ್. ಸೊ ನಾವು ಏನು ಹೇಳ್ತಾ ಇದ್ದೀವಿ ಅಂದರೆ ಗೌರ್ಮೆಂಟ್ ಸ್ಕೂಲ್ನ ಬೆಳೆಸೋಣ, ನಾವು ಓದಿರೋಂಥ ಸ್ಕೂಲ್ಗಳನ್ನ ಬೆಳೆಸೋಣ. ಇವು 4-5 ಜನಕ್ಕೆ ಹೀಗೆ ಹೇಳ್ಕೊಂಡು ಇದು ಮಾಡಿದ್ರೆ ಪ್ರೈವೇಟ್ ಸ್ಕೂಲ್ ಹೋಗೋ ಮಕ್ಕಳು ಕೂಡ ತಪ್ಕೊಂಡು ಈ ನಮ್ಮ ಗೌರ್ಮೆಂಟ್ ಸ್ಕೂಲ್ಗೂ ಹೋಗ್ತಾರೆ. ಖಂಡಿತ ಅಣ್ಣ. ನಾನು ನನ್ನ ಮಕ್ಕಳನ್ನ ಇನ್ಮೇಲೆ ಗೌರ್ಮೆಂಟ್ ಸ್ಕೂಲಲ್ಲಿ ಹಾಕ್ತೀನಿ. ನನಗೆ ಗೊತ್ತಿರೋ ಮಕ್ಳಿಗೂ, ಗೊತ್ತಿರೋ ನನ್ನ ಫ್ರೆಂಡ್ಸ್ ಮಕ್ಳಿಗೂ ನಾನು ಇದು ಮಾಡ್ತೀನಿ, ಅಲ್ಲೇ ಸೇರಿಸಿ ಅಂತ ಆದಷ್ಟು ನಾನು ಹೇಳ್ತೀನಿ. ಅದ್ರ ಬಗ್ಗೆ ಸಲಹೆ ಕೊಟ್ಟು ಅದ್ರ ಬಗ್ಗೆ ನನಗೆ ಈಗ ನೀವು ಎಷ್ಟು ಹೇಳ್ಕೊಟ್ರಿ ಅಷ್ಟು ಅವ್ರಿಗೆ ನಾನು ಅರ್ಥ ಮಾಡಿಸ್ತೀನಿ ಅಣ್ಣ. ಮತ್ತೆ ಇನ್ನೊಂದು ಅಕ್ಕಪಕ್ಕ ಎಲ್ಲ ಮಕ್ಳು ಇರ್ತಾರಲ್ಲ, ಅವ್ರಂದ್ರೆ ಅಪ್ಪ ಅಮ್ಮ ಯಾರು ಅಷ್ಟು ಓದಿರಲ್ಲ. ನಾ ಹೇಳೋದು ಗೌರ್ಮೆಂಟ್ ಸ್ಕೂಲ್ ಮಕ್ಳು ಕಳಿಸ್ತಾರಲ್ಲ, ಅಷ್ಟು ಓದಿರಲ್ಲ. ನೀವು ಓದಿದ್ದೀರಲ್ವಾ, ಒಂದು ಸ್ವಲ್ಪ ಡಿಗ್ರಿ ಏನೋ ಮಾಡಿದಿರಲ್ವಾ, ಅಕ್ಕಪಕ್ಕ ಏನಾದ್ರು ಮಕ್ಳಿದ್ರೆ ಬನ್ನಿ ನಾನು ಕಲ್ಸ್ಕೊಡ್ತೀನಿ ಅಂದ್ಬಿಟ್ಟು ಅವ್ರಿಗೊಂಚೂರು ವಿದ್ಯಾನ ಒಂಚೂರು ದಾನ ಮಾಡಿ. ಅರ್ಥ ಆಯ್ತಾ? ಅವಾಗಲಾದ್ರೂ ನಿಮಗೆ ದೇವ್ರು ಒಳ್ಳೇದು ಮಾಡ್ತಾನೆ. ಸರಿ, ಇಷ್ಟೊತ್ತು ನಾವು ವಿಡಿಯೋ ಮಾಡೋದಲ್ವಾ? ಹೌದು. ಈ ಜನರಿಗೆ ಏನು ಹೇಳ್ಬೇಕಂತ ಇಷ್ಟಪಡ್ತೀರಾ ನೀವು? ಜನರಿಗೆ ನಾನು ಹೇಳೋದು ಏನಂತ ಅಂದ್ರೆ, ಒಂದೇ ಒಂದು ಕೋರಿಕೆ. ನಾವು ಇಷ್ಟೊತ್ತು ಒಂದು ವಿಡಿಯೋ ಮಾಡಿದ್ದು ಒಂದು ಉದ್ದೇಶ ಏನಪ್ಪ ಅಂತ ಅಂದ್ರೆ, ಸರ್ಕಾರಿ ಶಾಲೆ ಮತ್ತೆ ಖಾಸಗಿ ಶಾಲೆ ಅದ್ರ ಬಗ್ಗೆ. ಸೊ ಪ್ರತಿಯೊಂದು ಹಳ್ಳಿಗಳಲ್ಲಿ ಪ್ರತಿಯೊಂದು ಒಂದು ಬಡವ ಬಲ್ಲಿವ ಏನಿದ್ದಾನೆ, ಈ ಖಾಸಗಿ ಶಾಲೆ ಅಂತ ಬಂದಮೇಲೆ ಮಾನಸಿಕವಾಗಿ ಒತ್ತಡಕ್ಕೆ ಒಳಗಾಗಿ ತಮ್ಮ ಜೀವನ ಕಳ್ಕೊಳ್ಳೋದಾಗಲಿ, ತಮ್ಮ ಫಿನಾನ್ಷಿಯಲಿ ತುಂಬ ಬಡವ ಆಗೋದು, ತುಂಬ ಸಾಲ ಮಾಡ್ಕೊಳ್ಳೋದು, ಸಾಯೋ ಪರಿಸ್ಥಿತಿಗೆಲ್ಲ ಹೋಗ್ತಾ ಉಂಟು. ಸೊ ಹಾಗಾಗಿ ಸ್ನೇಹಿತರೆ, ಗೌರ್ಮೆಂಟ್ ಸ್ಕೂಲ್ಗಳನ್ನ ಬೆಳೆಸೋಣ, ಉಳಿಸೋಣ, ತಲೆ ಎತ್ತಿ ಬೆಳೆಯೋ ಥರ ನಾವು ಮಾಡೋಣ. ಎಷ್ಟು ಕನ್ನಡ ಸ್ಕೂಲ್ಗಳನ್ನ ನಾವು ಬೆಳೆಸ್ಕೊಳ್ಳೋಣ, ಗೌರ್ಮೆಂಟ್ ಸರ್ಕಾರಿ ಶಾಲೆಗಳನ್ನ ಎಷ್ಟು ಸಾಧ್ಯನೋ ಅಷ್ಟೊಂದು ನಾವು ಗೌರ್ಮೆಂಟ್ ಸ್ಕೂಲ್ಗಳನ್ನ ಬೆಳೆಸ್ತಾ ಹೋಗ್ತೀವಿ, ಪ್ರೈವೇಟ್ ಸ್ಕೂಲ್ಗಳು ಆಟೋಮೆಟಿಕ್ಕು ಮುಚ್ತಾ ಹೋಗ್ತವೆ. ಕಂಪ್ಲೀಟ್ಲಿ ಪ್ರೈವೇಟ್ ಸ್ಕೂಲ್ಗಳು ಮುಚ್ಚೋ ಥರ ಆಗಬೇಕು. ಗೌರ್ಮೆಂಟ್ ಶಾಲೆಗಳು, ಸರ್ಕಾರಿ ಶಾಲೆಗಳು ಬೆಳಿಬೇಕು. ಸಪೋರ್ಟ್ ಮಾಡೋಣ. ನಮ್ಮ ದೇಶದಲ್ಲಿ ಸರ್ಕಾರಿ ಶಾಲೆನೇ ನಂಬರ್ 1 ಸ್ಥಾನದಲ್ಲಿ ನಿಲ್ಲಬೇಕು. ಸಪೋರ್ಟ್ ಮಾಡಿ ಸ್ನೇಹಿತರೆ. ಇದು ನಿಮ್ಗೆ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೆ, ನಿಮಗೆ ಗೊತ್ತಿರೋ ನಿಮ್ಮ ರಿಲೇಷನ್ಗಳಿಗೆ, ಸಂಬಂಧಿಕರುಗಳಿಗೆ ಎಲ್ರಿಗೂ ಶೇರ್ ಮಾಡಿ. ಗೌರ್ಮೆಂಟ್ ಸ್ಕೂಲ್ಗೆ ಮಕ್ಕಳನ್ನ ಸೇರಿಸಿ ಬೆಳೆಸೋದ್ರ ಬಗ್ಗೆ ಯೋಚನೆ ಮಾಡಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹೆಚ್ಚಿನದಾಗಿ ಶೇರ್ ಮಾಡಿ. ಸೊ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ. ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ವಿಡಿಯೋಗಾಗಿ ನೀವು ಬೆಲ್ ಐಕನ್ ಕೂಡ ಇದು ಮಾಡ್ಕೊಳ್ಳಿ. ಡೈಲಿ ಇದೇ ರೀತಿ ನೀವು ಒಂದೊಂದು ವಿಡಿಯೋನ ಹಾಕ್ತಾ ಇರ್ತೀವಿ. ಧನ್ಯವಾದಗಳು. ಜೈ ಕರ್ನಾಟಕ, ಜೈ ಹಿಂದ್, ವಂದೇ ಮಾತರಂ.